ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ವೆಜಿಟೇಬಲ್ ಪಲಾವ್. ನಾನು ಮಾರ್ನಿಂಗು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತಂದು ನೋಡೋಣ ಬನ್ನಿ. ಪಲಾವ್ ಮಾಡೋಕ್ಕೆ ನಾನಿಲ್ಲಿ ತರಕಾರಿ ಹೆಚ್ಚಿಟ್ಕೊಂಡೀನಿ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಕೋಸು, ಬೀಟ್ರೋಟು, ಟಮಾಟಿ ಹಣ್ಣು ಹಾಗೂ ಈರುಳ್ಳಿ ತೊಗೊಂಡೇನಿ. ಇಲ್ಲಿ ಕ್ಯಾರೆಟು, ಬೀಟ್ರೋಟು, ಆಲೂಗಡ್ಡೆನ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೀನಿ. ಕೋಸು ಅಷ್ಟೇ ಚೆನ್ನಾಗಿ ಬಿಡಿಸ್ಕೊಂಡು ಒಂದು 5 ನಿಮಿಷ ನೀರಲ್ಲಿಟ್ಟು ಆಮೇಲೆ ತಗೋಬೇಕು. ಏಕೆಂದರೆ ಅದರಲ್ಲಿ ಹುಳ ಇರುತ್ತೆ, ಸಣ್ಣ ಸಣ್ಣ ಹುಳ. ಬಟಾಣಿ ಕೂಡ ಅಷ್ಟೇ, ಹಸೆ ಬಟಾಣಿ ಆದರೂ ಹಾಕ್ಬೋದು, ಒಂದಿನ ನೆನೆ ಇಟ್ಟು ಬಟಾಣಿ ಆದ್ರೂ ಹಾಕ್ಬೋದು. ಇಲ್ಲಿ ಪಲಾವಿಗೆ ಮಸಾಲ ರುಬ್ಕೊಳ್ಳೋಣ ಬನ್ನಿ. ಒಂದು ಜಾರಿಗೆ 4ರಿಂದ 5 ಹಸೆಕಾಯಿ, ಒಂದು 3-4 ಇಂಚು ಅಷ್ಟು ಶುಂಠಿ, ಅನಂತರ 4ರಿಂದ 5 ಗಡ್ಡೆ ಬೆಳ್ಳುಳ್ಳಿ, 1ರಿಂದ 2 ಟಮಾಟಿ ಹಣ್ಣು ತೊಗೊಂಡೇನಿ. ಈ ಥರ ಮಾಡಿ ನೋಡಿ, ವೆಜಿಟೇಬಲ್ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ಪೂನು ಸೋಂಪು ಕಾಳು, ಆನಂತರ 1ರಿಂದ 2 ಇಂಚಷ್ಟು ಚಕ್ಕೆ ಹಾಕ್ಕೊತೀನಿ. ಆನಂತರ 4ರಿಂದ 5 ಲವಂಗ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ತರಿಯಾಗಿ ರುಬ್ಕೊತೀನಿ. ನಂತರ ಒಂದು ಅರ್ಧ ಸೀಡು ಪಾಲಕ್ಕು ಹಾಕಿ ರುಬ್ಕೊತೀನಿ. ಈ ಕಡೆಗೆ ಕುಕ್ಕರ್ನ ಬಿಸಿ ಇಟ್ಟು ನಂತರ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ನಂತರ ಎಣ್ಣೆ ಬಿಸಿ ಆದಮೇಲೆ 2ರಿಂದ 3 ಪಲಾವ್ ಎಲೆ ಹಾಕ್ಕೊಂಡು ಇಲ್ಲಿ ಎಳೆಯಾಗಿ ಹೆಚ್ಕೊಂಡಿದ್ನೆಲ್ಲ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋದಾದ್ಮೇಲೆ ಇಲ್ಲಿ ಹೆಚ್ಕೊಂಡಿದ್ನೆಲ್ಲ ಎಲ್ಲ ತರಕಾರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ತುಂಬ ಸಿಂಪಲ್ ಆಗಿದೆ ವೆಜಿಟೇಬಲ್ ಪಲಾವ್ ಮಾಡೋ ರೀತಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕೆಂದರೆ ಮೊಸರು ಹಾಕೋಬಹುದು, ಮೊಸರು ಹಾಕಿದ್ರೂ ಟೇಸ್ಟ್ ಆಗುತ್ತೆ ಪಲಾವು. ಎಲ್ಲ ತರಕಾರಿ ಹಾಕಿದ ಮೇಲೆ ಒಂದು 5ರಿಂದ 10 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನಾನು ಸೋಯಾ ಚೀನ್ಸು ಕೂಡ ಹಾಕ್ತಾ ಇದ್ದೀನಿ, ಬೇಕೆಂದರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. ಇದು ಕೂಡ ಅಷ್ಟೇ ಬಿಸಿನೀರಲ್ಲಿ ಕುದಿಸಿ ತಗೋಬೇಕು. ಇಲ್ಲಿ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲಾನ ಹಾಕಿ ಫ್ರೈ ಮಾಡ್ಕೊತೀನಿ. ಎಣ್ಣೆ ಒಳಗಿನ ಎಲ್ಲ ತರಕಾರಿನೂ ಬೇವಿದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, 1 ಸ್ಪೂನು. ಒಂದು 15 ನಿಮಿಷ ಮುಂಚೆನೇ ಅಕ್ಕಿನ ನೆನೆ ಇಡಬೇಕು. ನಾನು 2 ಬೌಲು ಅಕ್ಕಿನ ನೆನೆ ಇಟ್ಟಿದ್ದೆ. ಇಲ್ಲಿ 4 ಬೌಲು ನೀರು ಹಾಕ್ಕೊಂಡಿನಿ. ನೀರು ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಒಂದು ಕುದಿ ಬಂದಾದ್ಮೇಲೆ ಇಲ್ಲಿ ಅಕ್ಕಿ ನೆನೆ ಇಟ್ಟಿದ್ವಲ್ಲ ಆ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ 2 ವಿಸಿಲ್ ಹೊಡೆಸಿದ್ರೆ ಸಾಕು. ತುಂಬ ರುಚಿಕರವಾದ ವೆಜಿಟೇಬಲ್ ಪಲಾವು ರೆಡಿಯಾಗಿಬಿಡುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬಾಯ್.